ಆತ್ಮೀಯ ವಿದ್ಯಾರ್ಥಿಗಳೇ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ 4th ಪಾರ್ಟಲ್ಲಿ ಇದೀವಿ ನಾವು. ಈ 3rd ಪಾರ್ಟನ್ನು ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ರೆ ಇದು ತುಂಬಾ ಈಸಿಯಾಗಿ ಹೋಗ್ತಾ ಇರುತ್ತೆ. ಓಕೆ, ಇವತ್ತೇನ್ ಮಾಡೋಣ ಅಂದ್ರೆ ಕೇವಲ ಕ್ವಶನ್ಸ್ ಮತ್ತೆ ಸೊಲ್ಯೂಷನ್ಸ್ ಅನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಯಾವ್ದ್ರ ಮೇಲೆ ಅಂದ್ರೆ ಡೈಮೆನ್ಷನ್ ಅನಲೈಸಿಸ್ ಮೇಲೆ, ಅಂದ್ರೆ ಡೈಮೆನ್ಷನ್ಸ್ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಇರ್ಬೋದು ಅಥವಾ ಈ ಡೈಮೆನ್ಷನಲ್ ಅನಲೈಸಿಸ್ ಅಂತೀವಿ ಅಪ್ಲಿಕೇಶನ್ಸ್ ಇರ್ಬೋದು, ಅದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ದ ರೇಷಿಯೋ ಆಫ್ ದ ಡೈಮೆನ್ಷನ್ಸ್ ಆಫ್ Planck's constant and that of moment of inertia has the dimension of ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಅಲ್ಲಿ ಏನ್ ಮಾಡಿದ್ದಾರೆ, ನಿಮ್ಗೆ 4 ಫಿಸಿಕಲ್ ಕ್ವಾಂಟಿಟಿಯನ್ನ ಕೊಟ್ಟಿರ್ತಾರೆ. ಆ ರೇಷಿಯೋ ಮಾಡಿದ್ಮೇಲೆ ಯಾವ ಕ್ವಾಂಟಿಟಿ ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಅದಕ್ಕೆ ನಾವು ಟೆಕ್ನಿಕ್ ಏನಂದ್ರೆ Planck's ಕಾನ್ಸ್ಟೆಂಟ್ ಅಂದಾಗ ನಾವು ನೆನಪಿದ್ರೆ ಓಕೆ, ಇಲ್ಲ ಅಂದ್ರೆ ಆಂಗ್ಯುಲರ್ ಮೊಮೆಂಟಮ್ ನೆನಪಿದ್ದೇ ಇರುತ್ತೆ. ಸೊ ಹಾಗಾಗಿ mv r ಅನ್ನ ತಗೊಂಡ್ರೆ ಅದು ಆಂಗ್ಯುಲರ್ ಮೊಮೆಂಟಮ್. ಇನ್ನು ಮೊಮೆಂಟ್ ಆಫ್ ಇನರ್ಷಿಯಾ mr², ಇದು ಜನರಲ್ ಫಾರ್ಮುಲಾ mr² ಅನ್ನುವಂಥದ್ದು. ಓಕೆ, ಈಗ ಇದರ ರೇಷಿಯೋ ನೋಡಿ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂಡ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ mv/mr². ನೋಡಿ ಎಷ್ಟು ಈಸಿ ಆಗುತ್ತೆ ಅಂದ್ರೆ ಈ ತರ ಎಕ್ಸ್ಪ್ರೆಷನ್ ಬರ್ಕೊಂಡ್ರೆ m ಕ್ಯಾನ್ಸಲ್ ಆಯ್ತು, ಒಂದು r ಕ್ಯಾನ್ಸಲ್ ಆಗುತ್ತೆ, ಉಳಿಯೋದೇನು ಇಲ್ಲಿ ನಮಗೆ v/r ಉಳ್ಕೊಳ್ಳುತ್ತೆ ಅಲ್ವಾ. v/r ಉಳ್ಕೊಂಡಿದೆ. v ಅಂದ್ರೆ ವೆಲಾಸಿಟಿ, r ಅಂದ್ರೆ ಡಿಸ್ಟೆನ್ಸ್. ಸೊ ಹಾಗಾಗಿ L1t-1 /L1 ಅಂದ್ರೆ ಯಾಕೆಂದ್ರೆ ಡಿಸ್ಟೆನ್ಸ್ ಇರುವಂತದ್ದು. ಇದ್ರ ಡೈಮೆನ್ಷನ್ ಏನಾಯ್ತು, L1 ಕ್ಯಾನ್ಸಲ್ ಆಯ್ತು, t-1 ಉಳ್ಕಂತ ಎಲ್ಲಿ ಬರುತ್ತೆ t-1. ಈಗ ನೋಡ್ತಾ ಹೋದ್ರೆ ಟೈಮ್ ಅಲ್ಲ ಅದು, ಅಥವಾ ಆಂಗ್ಯುಲರ್ ಮೊಮೆಂಟಮ್ ಅಲ್ಲ, ವೆಲಾಸಿಟಿ ಅಲ್ಲ. ಸೊ ಫ್ರೀಕ್ವೆನ್ಸಿ ಏನಾಗುತ್ತೆ ಪರ್ ಸೆಕೆಂಡ್, ನಾವು ಹರ್ಜ್ ಅಂತ ಕರಿತೀವಲ್ಲ, ಪರ್ ಸೆಕೆಂಡ್ ಅನ್ನೋದು ಇದರ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ದ ಡೈಮೆನ್ಷನ್ಸ್ ಆಫ್ ದ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ಪರ್ಮಿಯಾಬಿಲಿಟಿ μr. ಮ್ಯಾಗ್ನೆಟಿಕ್ ಫ್ಲಕ್ಸ್ ಮತ್ತೆ ಪರ್ಮಿಯಾಬಿಲಿಟಿನ ಕೊಟ್ಟರು, ಇವೆಲ್ಲ ಕಲ್ತಿದ್ರಲ್ಲ ಹಿಂದಿನ ಕ್ಲಾಸಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತೇಳಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದಾಗ ನಾವೇನ್ ಮಾಡ್ತೀವಿ, φ = b × a ಅಂತೀವಿ. ಇನ್ನು ಪರ್ಮಿಯಾಬಿಲಿಟಿ ಬೇಕು ನಮಗೆ, ಅದಕ್ಕೆ ನಾವೇನ್ ಮಾಡುವ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಂಪಿಯರ್ ಸರ್ಕ್ಯೂಟ್ ಅಪ್ಲೈ ಮಾಡಿ ಡಿರೈವೇಶನ್ ಕಲ್ತಿದ್ದೀರಲ್ಲ. b = μ0I/2πr. ಈ 2π ನಂಬರ್ ಇರೋದ್ರಿಂದ ಡೈಮೆನ್ಷನ್ ದಲ್ಲಿ ಏನು ಅದರ ರೋಲ್ ಇರಲ್ಲ, ಹಾಗಾಗಿ ಅದ್ರ ಬಗ್ಗೆ ವರಿ ಮಾಡಬೇಡಿ. ಬಟ್ ಇಲ್ಲಿ ನಾವು ಮ್ಯೂ ಅಂತ ತಗೊಂಡ್ರೆ br/I ಅಂತ ಆಗುತ್ತೆ. I ಅಂದ್ರೆ ಕರೆಂಟ್. ಮತ್ತೊಂದು ಅವರು ಮ್ಯೂ ಅಂತ ಕೊಟ್ಟಿದ್ದಾರೆ, ನಾನು μ0 ಎಕ್ಸ್ಪ್ರೆಷನ್ ನಿಂದ ಇಲ್ಲಿ ಮ್ಯೂ ಅಂತ ಬರ್ದೆ, ಏನು ಪ್ರಾಬ್ಲಮ್ ಇಲ್ಲ ಆಯ್ತಾ. μ0 ಇದ್ರೆ ಏನಾಗುತ್ತೆ, ಅದು ವ್ಯಾಕ್ಯೂಮ್ ಇದ್ದಾಗ ಅಂತೇಳಿ, ಮ್ಯೂ ಅನ್ನೋದು ಒಂದು ಮೀಡಿಯಂ ಇದ್ದಾಗ. ಹಾಗಾಗಿ ಹ್ಯಾವ್ ದ ಸೇಮ್ ಡೈಮೆನ್ಷನ್ ಅಂಡ್ ಯೂನಿಟ್, ನೋ ಪ್ರಾಬ್ಲಮ್. ನೆಕ್ಸ್ಟ್ ಈಗ ನಮ್ಗೆ ಏನಾಯ್ತು ಕೇಳಿದ್ರೆ, ಕೇಳಿರೋದು φ ಮತ್ತೆ ಮ್ಯೂ ದ ರೇಷಿಯೋ. ನಾವು ಅದನ್ನ ಮಾಡೋಣ ಈಗ. φ ಅಂದ್ರೆ BA ಇದೆ, ಮ್ಯೂ ಅಂದ್ರೆ br/I ಇದೆ ಕರೆಂಟ್. ಸೊ b ಕ್ಯಾನ್ಸಲ್ ಆಗುತ್ತೆ. ನಮ್ಗೆ ಉಳಿಯೋದೇನು ಕೇಳಿದ್ರೆ φ/μ = a × I/r. a ಅನ್ನೋದೇನು, ಏರಿಯಾ, I ಅನ್ನೋದು ಕರೆಂಟ್, r ಅಂದ್ರೆ ಏನು, ಡಿಸ್ಟೆನ್ಸ್ ಅಲ್ವಾ, ಅಥವಾ ರೇಡಿಯಸ್ ಅಥವಾ ಯಾವ್ದೊಂದು ಒಟ್ಟಿನಲ್ಲಿ ಡಿಸ್ಟೆನ್ಸ್ ಅದು. ಹಾಗಾಗಿ ನಾವೇನ್ ಮಾಡ್ಬೋದು, ಈಗ ಏರಿಯಾ ಅಂದ್ರೆ L² ಆಯ್ತು, ಕರೆಂಟ್ A1 ಆಯ್ತು, r ಅನ್ನೋದು L1 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ m ಇಲ್ಲ, ಇದರಲ್ಲಿ m0 ಆಯ್ತು, L2 ಇದೆ, L1 ಡಿನಾಮಿನೇಟರ್ ಇದೆ, ಒಂದು ಕ್ಯಾನ್ಸಲ್ ಆಗಿ ಒಂದು ಉಳ್ಕೊಳ್ಳುತ್ತೆ, t ಇಲ್ಲ ಇದರಲ್ಲಿ, t0, ಕರೆಂಟ್ ಇಂದು ಆಂಪಿಯರ್ ಒಂದು ಉಳ್ಕೊಂಡಿದೆ. ಸೊ ಯಾವ್ದಿದೆ ಆಪ್ಷನ್ ನೋಡಿ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್, ಇಫ್ p, q and r are physical quantities having different dimensions, which of the following combinations can never be a meaningful quantity ಅಂತ ಹೇಳಿ. ಸೊ ಈಗ ನೀವು ಡೈಮೆನ್ಷನ್ಸ್ ನಲ್ಲಿ ಅದರ ಅಪ್ಲಿಕೇಶನ್ಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಇದು ಅರ್ಥ ಆಗುತ್ತೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ p, q ಮತ್ತೆ r 3 ಡಿಫರೆಂಟ್ ಡೈಮೆನ್ಷನ್ ಇರುವಂತ ಫಿಸಿಕಲ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಮಾಸ್ ಇರ್ಬೋದು, ಲೆಂತ್ ಇರ್ಬೋದು, ಟೈಮ್ ಇರ್ಬೋದು. ಅಂದ್ರೆ ಎಕ್ಸಾಂಪಲ್ ಹೇಳ್ತೇನೆ ನಾನು, ಬೇರೆ ಬೇರೆ ಫಿಸಿಕಲ್ ಡೈಮೆನ್ಷನ್ ಇರುವಂತ ಫಿಸಿಕಲ್ ಕ್ವಾಂಟಿಟಿ. ನಮ್ಮ ಡೈಮೆನ್ಷನಲ್ ಅನಾಲಿಸಿಸ್ ಏನ್ ಹೇಳುತ್ತೆ, ಎಲ್ಲಾದ್ರೂ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಅಥವಾ ಎಡಿಷನ್ ಮಾಡ್ಬೇಕಾದ್ರೆ ಅದು ಸೇಮ್ ಡೈಮೆನ್ಷನ್ ಇರಬೇಕು. ಸೇಮ್ ಟೈಪ್ ಆಫ್ ಫಿಸಿಕಲ್ ಕ್ವಾಂಟಿಟಿಯನ್ನ ಮಾತ್ರ ನಾವು ಆಡ್ ಮಾಡ್ಬೋದು, ಸಬ್ಟ್ರಾಕ್ಟ್ ಮಾಡ್ಬೋದು. ಬಟ್ ಮಲ್ಟಿಪ್ಲೈ ಮಾಡುವಾಗ ಆ ರೂಲ್ ಇಲ್ಲ. ಹಾಗಾಗಿ ಇಲ್ಲಿ ಏನಾಯ್ತು ಕೇಳಿದ್ರೆ, ನಾವು ನೋಡ್ತಾ ಹೋದ್ರೆ p ಮತ್ತೆ q ಅನ್ನೋದು ಏನಾಗಿದೆ, ಎರಡು ಸಪರೇಟ್ ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟಿ, ಬೇರೆ ಬೇರೆ ಡೈಮೆನ್ಷನ್ ಇದೆ. ಹಾಗಿದ್ದಾಗ ಡೆಫಿನೆಟ್ಲಿ p - q ಮಾಡಕ್ ಸಾಧ್ಯನೇ ಇಲ್ಲ. ಇನ್ನು p, q ಯಾವ್ದು ಅಂತ ಅವ್ರು ಹೇಳಲಿಲ್ಲ. ಹಾಗಾಗಿ p × q ಮಾಡಿದಾಗ ಆ ಬರುವ ಡೈಮೆನ್ಷನ್ r ಡೈಮೆನ್ಷನ್ ಸೇಮ್ ಇರ್ಬೋದು, ಚಾನ್ಸಸ್ ಇದೆ. ಅದೇ ತರ ನೀವು p × q ಮಾಡ್ತೀರಾ, ಅದಕ್ಕೆ r ಇಂದ ಡಿವೈಡ್ ಮಾಡ್ತೀರಾ, ಇಲ್ಲೇನು ಸಮಸ್ಯೆ ಇರಲ್ಲ ನಮ್ಗೆ, ಯಾಕೆಂದ್ರೆ ಎಡಿಷನ್ ಸಬ್ಸ್ಟ್ರಾಕ್ಷನ್ ಯಾವ್ದು ಇಲ್ಲ ಇಲ್ಲಿ. ಬಟ್ ಇಲ್ಲಿ ನೋಡಿ PR ಮಾಡ್ತೀರಿ, ಅದು q² ಡೈಮೆನ್ಷನ್ಗೆ ಸರಿ ಇರ್ಬೋದು. ನನ್ನ ಎಕ್ಸಾಂಪಲ್ ತಗೊಂಡು ಮಾಡಿ ಅಂತ ಹೇಳಲಿಲ್ಲ ಅವರು, ನಿಮಗೆ ಥಿಯರಾಟಿಕಲ್ ಕ್ವಶನ್ ಇದು.
ಹಾಗಾಗಿ ನಮ್ಗೆ ಸಾಧ್ಯ ಇಲ್ಲದೆ ಇರೋದು ಯಾವುದು ನೋಡಿ, ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಡಿಫರೆಂಟ್ ಡೈಮೆನ್ಷನ್ಸ್ ಕೆನಾಟ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್, therefore p minus q is not possible. ಇನ್ನು ರಿಮೈನಿಂಗ್ ಏನಿದೆ, ಯು ಕ್ಯಾನ್ ಮಲ್ಟಿಪ್ಲೈ ಆರ್ ಡಿವೈಡ್ ಟು ಡಿಫರೆಂಟ್ ಫಿಸಿಕಲ್ ಕ್ವಾಂಟಿಟಿ. ಇದಕ್ಕೇನು ರೂಲ್ಸ್ ಆ ಥರ ಇಲ್ಲ, ಇಟ್ ಬಿಕಮ್ಸ್ ನ್ಯೂ ಫಿಸಿಕಲ್ ಕ್ವಾಂಟಿಟಿ. ಈಗ ಎಫ್ ಇಸ್ ಟು ಎಮ್ ಇಂಟು ಎ, ಎಮ್ ಬೇರೆ ಫಿಸಿಕಲ್ ಕ್ವಾಂಟಿಟಿ, ಎ ಬೇರೆ, ಬಟ್ ಎಫ್ ಬರುತ್ತಲ್ವ ಎರಡು ಮಲ್ಟಿಪ್ಲೈ ಮಾಡಿದಾಗ. ಹಾಗೆ ಅದರಿಂದ ಪಿ ಕ್ಯೂ ಮೈನಸ್ ಆರ್ ಪಾಸಿಬಲ್ ಇದೆ, ಪಿ ಆರ್ ಮೈನಸ್ ಕ್ಯೂ ಆರ್ ಕೂಡ ಪಾಸಿಬಲ್ ಇದೆ, ಬಟ್ ಪಿ ಮೈನಸ್ ಕ್ಯೂ ಇಲ್ಲಿದೆಯಲ್ಲ, ಈ ಆಪ್ಷನ್ ಇದೆಯಲ್ಲ, ಇದು ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಅವ್ರು ಕೇಳಿರೋದು ನೆವರ್ ಬಿ ಎ ಮೀನಿಂಗ್ಫುಲ್ ಕ್ವಾಂಟಿಟಿ ಅಂತ ಹೇಳಿ, ಅದು ಪಿ ಮೈನಸ್ ಕ್ಯೂ ಬೈ ಆರ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ದ ಸ್ಕ್ವೇರ್ ರೂಟ್ ಆಫ್ ದ ಪ್ರಾಡಕ್ಟ್ ಆಫ್ ಇಂಡಕ್ಟನ್ಸ್ ಅಂಡ್ ಕೆಪಾಸಿಟನ್ಸ್ ಹ್ಯಾಸ್ ದ ಡೈಮೆನ್ಷನ್ ಆಫ್, ಈ ತರ ಕೇಳ್ತಾರೆ. ಅಂದ್ರೆ ಅದು ಆಕ್ಚುಲಿ ಒಂದು ಎಕ್ಸ್ಪ್ರೆಷನ್ ಮೇಲೆ ಇರುತ್ತೆ. ನೀವು ಟೆಕ್ಸ್ಟ್ ಬುಕ್ ಓದೋರಿಗೆ, ಎಕ್ಸಾಮ್ ಪ್ರಿಪೇರ್ ಆದವರಿಗೆಲ್ಲ ಏನು ಕಷ್ಟ ಆಗಲ್ಲ. ಸ್ಕ್ವೇರ್ ರೂಟ್ ಆಫ್ ದ ಪ್ರಾಡಕ್ಟ್ ಆಫ್ ಇಂಡಕ್ಟನ್ಸ್ ಅಂಡ್ ಕೆಪಾಸಿಟನ್ಸ್ ಅಂದ್ರೆ ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ ಎಲ್ ಇಂಟು ಸಿ ಅಲ್ವಾ. ಓಕೆ, ನಮ್ಗೆ ನೆನಪಾಗುತ್ತೆ ರಿಸೋನೇಟಿಂಗ್ ಫ್ರೀಕ್ವೆನ್ಸಿಯಲ್ಲಿ. ಸೊ ನ್ಯೂ ಈಸ್ ಈಕ್ವಲ್ ಟು 1/25 ಸ್ಕ್ವೇರ್ ರೂಟ್ ಆಫ್ ಎಲ್ ಇಂಟು ಸಿ. ಅವ್ರು ಕೇಳ್ತಾ ಇರೋದು ಸ್ಕ್ವೇರ್ ರೂಟ್ ಆಫ್ ದ ಪ್ರಾಡಕ್ಟ್ ಆಫ್ ದ ಇಂಡಕ್ಟನ್ಸ್ ಅಂಡ್ ಕೆಪಾಸಿಟನ್ಸ್ ಹ್ಯಾಸ್ ದ ಡೈಮೆನ್ಷನ್ ಅಂತ ಕೇಳ್ತಾರೆ. ಸೊ ನಾವು ನೋಡ್ಬೇಕಾಗಿರೋದು ಸ್ಕ್ವೇರ್ ರೂಟ್ ಆಫ್ ಎಲ್ ಇಂಟು ಸಿಗೆ. ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಎಲ್ ಇಂಟು ಸಿ ಅಂತ ತಗೊಂಡ್ರೆ ದಟ್ ಇಸ್ 1/ನ್ಯೂ ಆಯ್ತು. 25 ಬಿಡಿ ನಂಬರ್ ಅದು. ನ್ಯೂ ಅಂದ್ರೆ ಫ್ರೀಕ್ವೆನ್ಸಿ, ಫ್ರೀಕ್ವೆನ್ಸಿ ಯೂನಿಟ್ ಗೊತ್ತಿದೆ ನಮಗೆ ಪರ್ ಸೆಕೆಂಡ್, ನಾವು ಅದಕ್ಕೆ ಹರ್ಟ್ಜ್ ಅಂತ ಕರಿತೀವಿ. ಸೊ ಹಾಗಾಗಿ ಇದನ್ನ ಮೇಲ್ ತಗೋಬಹುದಲ್ವಾ. ಹಾಗೆ ತಗೊಂಡಾಗ ಏನಾಗುತ್ತೆ, ಅದು ಟಿ ಬರುತ್ತೆ. ಹಾಗಾದ್ರೆ ಯಾವ್ದು ಆನ್ಸರ್, ಟೈಮ್ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 2gm ಡಿವೈಡ್ ಬೈ ಆರ್ ಹ್ಯಾಸ್ ದ ಡೈಮೆನ್ಷನ್ ಆಫ್ ವೆಲಾಸಿಟಿ, ಡಿಸ್ಪ್ಲೇಸ್ಮೆಂಟ್, ಎಕ್ಸಲರೇಷನ್, ಫೋರ್ಸ್. ನೋಡಿ ಇದು ಒಂದು ಕ್ವಶನ್ ಅನ್ಸುತ್ತೆ ನಮಗೆ, ಬಟ್ ತುಂಬಾ ಈಸಿ. ನೀವು ಗ್ರಾವಿಟೇಷನ್ ಚಾಪ್ಟರ್ ಓದಿರ್ತೀರಿ ಅಲ್ವಾ. ಏನು ಎಸ್ಕೇಪ್ ಸ್ಪೀಡ್ ಅಂದ್ರೆ ಏನು ಅಂತ ಓದಿರ್ತೀರಿ. ಸೊ ಹಾಗಾಗಿ ವಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2gm ಬೈ ಆರ್ ಅನ್ನೋದು, ಇವೆಲ್ಲ ಡೈಮೆನ್ಷನ್ ನೋಡೋ ಅಗತ್ಯನೇ ಇಲ್ಲ. ಈ ಎಕ್ಸ್ಪ್ರೆಷನ್ ನೆನಪಿದ್ರೆ ವಿ ಅದು ಈ ಎಲ್ಲವೂ ಸೇರಿ ಸ್ಕ್ವೇರ್ ರೂಟ್ ಆದಾಗ ಡೈಮೆನ್ಷನ್ ವೆಲಾಸಿಟಿ ಡೈಮೆನ್ಷನ್ ಬರಬೇಕು. ಹಾಗಾಗಿ ಈಸಿಯಾಗಿ ನಾವು ಹೇಳ್ಬೋದು ಇದ್ರ ಆನ್ಸರ್ ವೆಲಾಸಿಟಿ ಅಂತ ಹೇಳಿ. ಕರೆಕ್ಟಾ? ಓಕೆ, ನೆಕ್ಸ್ಟ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ಇಂಡಕ್ಟನ್ಸ್ ಇಸ್, ಇಂಡಕ್ಟನ್ಸ್ ಇನ ಡೈಮೆನ್ಷನಲ್ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ. ನಾನು ನಿಮ್ಗೆ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ, ಎಲ್ಲಾ ಡೈಮೆನ್ಷನ್ ನೆನ್ಪಿಟ್ಕೊಂಡು ಅದೆಲ್ಲ ಒಂದ್ರ ಬೆನ್ನಿಗೊಂದು 50, 100, 150 ಡೈಮೆನ್ಷನ್ಗಳನ್ನ ನೆನ್ಪಿಟ್ಕೊಳ್ಳೋದ್ರಿಂದ ಸುಮ್ಮನೆ ನಿಮ್ ಮೆಮೊರಿ ಫುಲ್ ಆಗೋಗುತ್ತೆ. ಅದಕ್ಕೆ ಟೆಕ್ನಿಕ್ಗಳನ್ನ ಯೂಸ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಸೊ ನಮಗೆ ಎನರ್ಜಿ ಸ್ಟೋರ್ಡ್ ಇನ್ ಎ ಕಾಯಿಲ್ ಬರುತ್ತೆ. ದಟ್ ಈಸ್ ಯು ಇಸ್ ಈಕ್ವಲ್ ಟು ಹಾಫ್ ಎಲ್ ಐ ಸ್ಕ್ವೇರ್. ಇದೊಂದು 3 ಮಾರ್ಕ್ಸಿನ ಡೆರಿವೇಶನ್ ಕಲ್ತಿರ್ತೀರಿ ನೀವು. ಇಲ್ಲಿ ಎಲ್ ಅನ್ನೋದು ಇಂಡಕ್ಟನ್ಸ್, ಐ ಅನ್ನೋದು ಕರೆಂಟ್, ಯು ಅನ್ನೋದು ಎನರ್ಜಿ. ಹಾಗೆ ಎಲ್ ಇಸ್ ಈಕ್ವಲ್ ಟು ಯು ಬೈ ಐ ಸ್ಕ್ವೇರ್ ಅಂತ ಮಾಡ್ಕೊಂಡ್ರೆ ಯು ಅನ್ನೋದು ಎನರ್ಜಿ ಆಯ್ತಾ. ಸೊ ಎನರ್ಜಿಯ ಡೈಮೆನ್ಷನ್ ನಮ್ಗೆ ನೆನಪಿರ್ಬೇಕು ಯಾವಾಗಲೂ, m1 L2 T - 2. ಕರೆಂಟ್ ಏನಾಗಿದೆ, ಆಂಪಿಯರ್ ಸ್ಕ್ವೇರ್ ಇದೆ. ಈಗ ಒಂದ್ಗೆ ಮತ್ತೆ ಸ್ಕ್ವೇರ್ ಇದೆ ಅಂತೇಳಿ ಸಿಂಪ್ಲಿಫೈ ಮಾಡಿ. ಸೊ ಯು ವಿಲ್ ಗೆಟ್ ದ ಡೈಮೆನ್ಷನ್ m1 L2 T - 2 A - 2. ಯಾಕಂದ್ರೆ ಇದು ಡಿನಾಮಿನೇಟರ್ ಇದೆ, ನ್ಯೂಮರೇಟರ್ ಬಂತು. ಈಸಿ ಇರುತ್ತಲ್ವಾ. ಸೊ ಕರೆಕ್ಟ್ ಆಪ್ಷನ್ ಯಾವ್ದು ಹಾಗಾದ್ರೆ, ದಿಸ್ ಒನ್. ನೆಕ್ಸ್ಟ್, in the relation y is equal to a cos omega t minus kx, the dimensional formula for k is, k the dimensional formula ಏನು ಅಂತ ಕೇಳ್ತಾರೆ. ಇದೊಂದು ಟ್ರಿಗ್ನೋಮೆಟ್ರಿಕ್ ರಿಲೇಷನ್ ಇದು ಅಲ್ವಾ. ನಿಮ್ಗೆ ಸಿನಾಪ್ಸಿಸ್ ಅಲ್ಲಿ ಹೇಳಿದ್ದೀನಿ, ನೆನಪಿರ್ಬೋದು. ಈ ರಿಲೇಷನ್ ನಲ್ಲಿ ಈಗ ಏನಾಗಬೇಕು, ಕಾಸ್ ಎನಿಥಿಂಗ್ ಈಸ್ ಯೂನಿಟ್ಲೆಸ್, ಟೋಟಲಿ ಇದು ಯೂನಿಟ್ಲೆಸ್. ಇದರಲ್ಲಿ 2 ಟರ್ಮ್ ಇದೆ, ಒಮೆಗಾ ಟಿ ಯೂನಿಟ್ಲೆಸ್, ಕೆ ಎಕ್ಸ್ ಯೂನಿಟ್ಲೆಸ್. ಹಾಗಂತ ಒಮೆಗಾ ಯೂನಿಟ್ ಇದೆ, ಟಿ ಗಿದೆ, ಕೆ ಗಿದೆ, ಎಕ್ಸ್ ಗಿದೆ, ಇಷ್ಟೇ ಇರೋದು. ಅದರಿಂದ ಒಮೆಗಾ ಟಿ ಮೈನಸ್ ಕೆ ಎಕ್ಸ್ ಒಂದು ಯೂನಿಟ್ಲೆಸ್ ಕಾನ್ಸ್ಟೆಂಟ್, ನಂಬರ್ಸ್ ಇರ್ಬೋದು, ಪ್ಯೂರ್ಲಿ ನಂಬರ್ಸ್. ಹಾಗಾದ್ರೆ ಏನಾಯ್ತು ನಮ್ಗೆ, ಇದರಲ್ಲಿ ಇದನ್ನು ಸಬ್ಟ್ರಾಕ್ಟ್ ಮಾಡ್ತೀರಿ ಅನ್ನೋದಾದ್ರೆ ಕೆ ಇಂಟು ಎಕ್ಸ್ ಕೂಡ ಏನಾಗಿರುತ್ತೆ, ಒಂದು ಯೂನಿಟ್ಲೆಸ್ ಕಾನ್ಸ್ಟೆಂಟೇ ಆಗಿರುತ್ತೆ. ಹಾಗಾಗಿ ನಾವೇನ್ ಮಾಡುವ, ಕೆ ಎಕ್ಸ್ ಅನ್ನೋ ಒಂದು ಕಾನ್ಸ್ಟೆಂಟ್ ನಂಬರ್ ಅಂತ ತಿಳ್ಕೊಂಡ್ರೆ ನಮ್ಗೆ ಕೇಳಿರೋದು ಕೆ ಅನ್ನ ಅವರು, ಕೆ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಡಿವೈಡ್ ಬೈ ಎಕ್ಸ್. ಇಲ್ಲಿ ಇಕ್ವೇಶನ್ ಫಸ್ಟ್ ಇಯರ್ ಅಲ್ಲಿ ನೀವು ಯೂಸ್ ಮಾಡಿರ್ತೀರಾ. ಎಕ್ಸ್ ಅನ್ನೋದು ಡಿಸ್ಪ್ಲೇಸ್ಮೆಂಟ್ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ಡಿಸ್ಟೆನ್ಸ್, ಹಾಗಾಗಿ ಏನಾಯ್ತು ನಮ್ಗೆ ಡಿಸ್ಟೆನ್ಸ್ ಸಮ್ ಕಾನ್ಸ್ಟೆಂಟ್ ಡಿವೈಡ್ ಬೈ L1 ಅಂತ ಬರುತ್ತೆ. ಇದ್ರ ಎದುರುಗಡೆ ಬರ್ಬೇಕಲ್ವಾ. ಹಾಗಾಗಿ ಡೈಮೆನ್ಷನ್ ಆಫ್ ಕೆ ಇಸ್ ಈಕ್ವಲ್ ಟು m0 L - 1 T0. L - 1 ಬರಬೇಕು, ಉಳಿದೆಲ್ಲ 0 ಇರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, the dimensions of a by b in the equation p equals to a minus t square divided by dx, where p is pressure, x is distance and t is time ಅಂತ ಕೊಡ್ತಾರೆ. ಓಕೆ, ನಾವು ಈ ಎಕ್ಸ್ಪ್ರೆಷನ್ ತಗೊಳ್ಳೋಣ. ಈಗ bx ಗೆ ಡಿನಾಮಿನೇಟರ್ ಅಲ್ಲಿ ಇರೋದ್ರಿಂದ ನಾವು ಈ ಟರ್ಮ್ ಗಳನ್ನು ಸೆಪರೇಟ್ ಮಾಡ್ಕೊಳ್ಳೋಣ.
ಅವಾಗ ಏನಾಗುತ್ತೆ ಎ ಬೈ ಬಿ ಎಕ್ಸ್, ಯಾಕಂದ್ರೆ ಕಾಮನ್ ಡಿನಾಮಿನೇಟರ್ ಅಲ್ವಾ, ಟಿ ಸ್ಕ್ವೇರ್ ಬೈ ಬಿ ಎಕ್ಸ್ ಆಯ್ತು. ಓಕೆ, ನೋಡಿ ಡೈಮೆನ್ಷನಲ್ ಅನಲೈಸಿಸ್ ಅಲ್ಲಿ ಏನ್ ಹೇಳುತ್ತೆ ಕೇಳಿದ್ರೆ, ಪಿ ಎ ಡೈಮೆನ್ಷನ್ ಏನಿದೆಯೋ ಅದು ಎ ಬೈ ಬಿ ಎಕ್ಸ್ ನ ಡೈಮೆನ್ಷನ್ ಇರಲೇಬೇಕು, ಯಾಕಂದ್ರೆ ನಾವು ಈಕ್ವಲ್ ಟು ಅಂತ ಹಾಕಿದೀವಿ ಮತ್ತೆ ಮೈನಸ್ ಅಂತ ಮಾಡಿದೀವಿ ಟಿ ಸ್ಕ್ವೇರ್ ಬೈ ಬಿ ಎಕ್ಸ್. ಸೊ ಹಾಗಾಗಿ ಇದರ ಡೈಮೆನ್ಷನ್ ಕೂಡ ಪಿ ದ ಡೈಮೆನ್ಷನ್ ಆಗಿರ್ಬೇಕು ಅಂತ ಹೇಳುತ್ತೆ. ಈಗ ಪಿ ಇಸ್ ಈಕ್ವಲ್ ಟು ಎ ಬೈ ಬಿ ಎಕ್ಸ್ ಅಂತ ತಗೊಂಡ್ರೆ ನಾವು ಇದೊಂದೇ ತಗೊಳ್ಳೋಣ, ಯಾಕೆಂದ್ರೆ ಅವ್ರು ಕೇಳಿರೋದು ನಮ್ಗೆ ಎ ಬೈ ಬಿ ಮಾತ್ರ. ನಾವು ಇದನ್ನ ಇದ್ರ ಡೈಮೆನ್ಷನ್ ಸೇಮ್ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಹಾಗಾಗಿ ಪಿ ಈಕ್ವಲ್ಸ್ ಟು ಎ ಬೈ ಬಿ ಎಕ್ಸ್ ಡೈಮೆನ್ಷನಲಿ, ಅದರಿಂದ ನಮಗೆ ಎ ಬೈ ಬಿ ಬೇಕು, ಎಕ್ಸ್ ಅನ್ನು ಈಚೆ ತಗೊಳ್ಳೋಣ, ಪಿ ಎಕ್ಸ್ ಇಸ್ ಈಕ್ವಲ್ ಟು ಎ ಬೈ ಬಿ ಆಯ್ತು. ಓಕೆ, ನಮ್ಗೆ ಈಗ ಎ ಬೈ ಬಿ ದ ಡೈಮೆನ್ಷನ್ ಅನ್ನು ಅವ್ರು ಕೇಳಿದ್ದಾರೆ. ಪಿ ಅನ್ನೋದು ಪ್ರೆಷರ್ ಅಂತ ಹೇಳಿದ್ದಾರೆ, ಎಕ್ಸ್ ಅನ್ನೋದು ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಓಕೆ, ಹಾಗಾದ್ರೆ ಪ್ರೆಷರ್ ನ ಡೈಮೆನ್ಷನ್ ನೆನಪಿರುತ್ತೆ ನೋಡಿ, ಕೆಲವು ಬೇಸಿಕ್ಸ್ ನೆನಪಿಟ್ಕೋಬೇಕು. M1 L-1 T-2. ಇನ್ನು ಲೆಂತ್ ಅನ್ನೋದು ಎಕ್ಸ್ ಗೆ ಲೆಂತ್ ಅಂತೀವಲ್ಲ ನಾವು, ಸೊ L1 ಬರುತ್ತೆ. ಏನಾಯ್ತು ಅವಾಗ, ಸೊ M1 L-1 ಮತ್ತೆ +1 ಸೇರಿದ್ರೆ 0 ಆಗುತ್ತೆ, T-2 ಆಗುತ್ತೆ. ಎಲ್ಲಿದೆ ಇದು? ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಎಸ್. ನೆಕ್ಸ್ಟ್, ಲೆಟ್ Q denotes the charge on the plates of a capacitor of capacitance C. The dimensional formula of Q square by C. ನೆನಪಿ ಬರುತ್ತೆ? ನೆನಪು ಮಾಡಿ. ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್. ಸೊ ಎನರ್ಜಿ ಸ್ಟೋರ್ಡ್ ಇನ್ ಎ ಕೆಪಾಸಿಟರ್ಗೆ 2-3 ರೀತಿಯಲ್ಲಿ ಬರಿತೀವಿ. ಅದರಲ್ಲಿ ಇದು ಒಂದು U is equal to half Q square by C ಅಂತೇಳಿ ಬರಿತೀವಿ ಅಲ್ವಾ? ಓಕೆ, ಅವ್ರು ಕೇಳಿರೋದು Q square by C ಗೆ. ನೋಡಿ ಕ್ವಶನ್ ನೋಡಿದಾಗ ಭಯಂಕರ ಕಷ್ಟದೇನೋ ಅನ್ಸುತ್ತೆ. ಈ ನಂಬರ್ ಬಿಡಿ, ಡೈಮೆನ್ಷನ್ ದಲ್ಲಿ ನಮ್ಗೆ ನಂಬರ್ ಏನು ಇಂಪಾರ್ಟೆಂಟ್ ಅಲ್ಲ. Q square by C ಇದೆ, ಸೊ ಈಕ್ವಲ್ಸ್ ಟು ಏನಂತೆ ಎನರ್ಜಿ. ಹಾಗಾದ್ರೆ ಇದ್ರ ಡೈಮೆನ್ಷನ್ ಏನಾಗಿರ್ಬೋದು? ಎನರ್ಜಿ ಡೈಮೆನ್ಷನ್ M1 L2 T-2. ಕರೆಕ್ಟ್ ಆಪ್ಷನ್ ಇದು. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ನಾಟ್ ಹ್ಯಾವ್ ದ ಡೈಮೆನ್ಷನ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ಸ್ ಕೊಡ್ತಾರೆ, ನೀವು ಇದ್ರ ಡೈಮೆನ್ಷನ್ ನೋಡಬೇಕು, ಅದು ಪೊಟೆನ್ಷಿಯಲ್ ಎನರ್ಜಿ ಡೈಮೆನ್ಷನ್ ಆಗಿರ್ಬೇಕು. ಆಗಿಲ್ದೇ ಇರೋದು ಯಾವುದು ಅಂತ ಕೇಳಿದ್ದಾರೆ. ಇದಕ್ಕೆ ಏನ್ ಮಾಡೋಕ್ಕಾಗಲ್ಲ, ಇದೆಲ್ಲ ಗೆಸ್ ಮಾಡೋದಕ್ಕಿಂತ ಸ್ವಲ್ಪ ನೀವು ಸಿನಾಪ್ಸಿಸ್ ಎಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡು ಪಾಠ ಓದ್ಕೊಂಡಿದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು. ಇದೇನು ಅಲ್ಲದೆ ಇರೋದು ಒಂದು ಇದೆ ಅಂತ ಹೇಳಿದಾರಲ್ಲ ಅವರು. ಡಿಸ್ಪ್ಲೇಸ್ಮೆಂಟ್ ಇಂಟು ಮೂಮೆಂಟ್ ಮಾಡಿದ್ರೆ ಏನಾಗುತ್ತೆ? ಎಕ್ಸ್ ಆಯ್ತು, ಇದು L1 ಬಂತು. ಮೊಮೆಂಟಮ್ ಅಲ್ವಾ, ಮೊಮೆಂಟಮ್ ಕೇಳಿದ್ದಾರೆ, ಮಾಡೋಣ ಇರಿ. ಟಾರ್ಕ್ ಎಸ್ ದ ಡೈಮೆನ್ಷನ್ ಆಫ್ ಎನರ್ಜಿ, ಸೊ ಟೋ ಇಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್. ಇಲ್ಲಿ ಟಾರ್ಕ್ ಫಸ್ಟ್ ಫಿಸಿಕಲ್ ಕ್ವಾಂಟಿಟಿ, ಅದಾದ್ಮೇಲೆ ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಇದ್ರ ಡೈಮೆನ್ಷನ್ ಏನು ಕೇಳಿದ್ರೆ ಎನರ್ಜಿ ಡೈಮೆನ್ಷನ್ ಇರುತ್ತೆ, ಗೊತ್ತು ನಮಗೆ ಎನರ್ಜಿ ಡೈಮೆನ್ಷನ್. ನೆಕ್ಸ್ಟ್ ಏನಿದೆ? ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್. ಇದು ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ, ಯೂನಿಟ್ ಇದೆ ಬಟ್ ಡೈಮೆನ್ಷನ್ ಲೆಸ್ ಅದು. ಹಾಗಾಗಿ ಟಾರ್ಕ್ ಇಂಟು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಮಾಡಿದ್ರೆ ನಮ್ಗೆ ಎನರ್ಜಿ ಎಕ್ಸ್ಪ್ರೆಷನ್ ಬರುತ್ತೆ. ಕರೆಕ್ಟಾ? ಒಂದು ಸರಿ ಆಯ್ತು. ಎರಡನೇದೇನು ಅಂದ್ರೆ ರೊಟೇಷನಲ್ ಇನರ್ಷಿಯಾ ಇಂಟು ಆಂಗ್ಯುಲರ್ ಫ್ರೀಕ್ವೆನ್ಸಿ ಸ್ಕ್ವೇರ್. ರೊಟೇಷನಲ್ ಇನರ್ಷಿಯಾ ಅಂದ್ರೆ ಮೂಮೆಂಟ್ ಆಫ್ ಇನರ್ಷಿಯಾ ಅಂತೇಳಿ, ದಟ್ ಇಸ್ mr². ಇದ್ರ ಯೂನಿಟ್ M1 ಇರುತ್ತೆ, L2 ಇರುತ್ತೆ. ಓಕೆ, ಅದಾದ್ಮೇಲೆ ಆಂಗ್ಯುಲರ್ ಫ್ರೀಕ್ವೆನ್ಸಿ ಸ್ಕ್ವೇರ್ ಇದೆ. ಆಂಗ್ಯುಲರ್ ಫ್ರೀಕ್ವೆನ್ಸಿ ಪರ್ ಸೆಕೆಂಡೇ ಬರುತ್ತೆ ಯೂನಿಟ್, ನೆನ್ಪಿಟ್ಕೊಳ್ಳಿ. ಹಾಗಾಗಿ T⁻⁻1 ಸ್ಕ್ವೇರ್ ಬಂತು. ಇದಕ್ಕೆ ನಾವು ಇದನ್ನ ಮಲ್ಟಿಪ್ಲೈ ಮಾಡೋಣ, T⁻⁻². ಅವಾಗ ಏನಾಯ್ತು? ಅದು mr² ಇದು ಇಂಟು T⁻⁻1 ಸ್ಕ್ವೇರ್ ಆಯ್ತು. ಸೊ ದಟ್ ಈಸ್ M1 L2 T-2. ಸೇಮ್ ಎನರ್ಜಿ ಎಕ್ಸ್ಪ್ರೆಷನ್ ಬರುತ್ತೆ. ಓಕೆ, ಎರಡನೇದು ಕೂಡ ಹೌದು. ಮೂರನೇದು ನೋಡೋಣ, ಪೊಸಿಷನ್ ವೆಕ್ಟರ್ ಇಂಟು ಅಪ್ಲೈಡ್ ಫೋರ್ಸ್. ಇದು ಯಾವ್ದ್ರದ್ದು? ಟಾರ್ಕಿನ ಎಕ್ಸ್ಪ್ರೆಷನ್ ಅಲ್ವಾ ಇದು, ಪೊಸಿಷನ್ ವೆಕ್ಟರ್ ಇಂಟು ಅಪ್ಲೈಡ್ ಫೋರ್ಸ್. ಟಾರ್ಕಿಗೆ ಜಸ್ಟ್ ಮಾಡಿದೀವಿ ನಾವು, ಅದು ಎನರ್ಜಿನೇ ಬರುತ್ತೆ ಹೇಳಿ ಗೊತ್ತಿದೆ ನಮಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾವು ಮತ್ತೆ ಚೆಕ್ ಮಾಡೋದು ಬೇಡ. ಇಲ್ಲಿ ಇದೆಯಲ್ವಾ, ಟೋ ಇಸ್ ಈಕ್ವಲ್ ಟು ಆರ್ ಕ್ರಾಸ್ ಎಫ್ ಇದೆ, ಸೇಮ್ ಎನರ್ಜಿ ಡೈಮೆನ್ಷನ್ ಬರುತ್ತೆ. ಡಿಸ್ಪ್ಲೇಸ್ಮೆಂಟ್ ಇಂಟು ಮೊಮೆಂಟಮ್ ಅಂತ ಹೇಳಿದ್ದಾರೆ. ಸೊ ಮೊಮೆಂಟಮ್ ಅಂತ ವರ್ಡ್ ಬಂದಾಗ ಆಂಗ್ಯುಲರ್ ಮೊಮೆಂಟಮ್ ತಗೋಬೇಕಾಯ್ತಾ? ಅಲ್ಲಿ ಎಕ್ಸ್ ಇಂಟು MER ಇದೆ. ಸೊ ಹಾಗಾಗಿ ಏನಾಯ್ತು? ಇದು L1 M1 L1 T-1 ಇಂಟು L1. ಇದ್ರ ಡೈಮೆನ್ಷನ್ ಏನಾಯ್ತು? M1 L2 T-1 ಬಂತು. ಹಾಗಾಗಿ ಇದು ಎನರ್ಜಿಯ ಡೈಮೆನ್ಷನ್ ಅಲ್ಲ. ಅದರಿಂದ ದಿಸ್ ಆಪ್ಷನ್ ಡಿಸ್ಪ್ಲೇಸ್ಮೆಂಟ್ ಇಂಟು ಮೊಮೆಂಟ್ ನಮಗೆ ಕರೆಕ್ಟ್ ಆನ್ಸರ್ ಆಯ್ತು. ನೆಕ್ಸ್ಟ್, ಫಿಸಿಕಲ್ ಕ್ವಾಂಟಿಟಿ ಆಫ್ ದ ಡೈಮೆನ್ಷನ್ಸ್ ಆಫ್ ಲೆಂತ್ ದಟ್ ಕ್ಯಾನ್ ಬಿ ಫಾರ್ಮಡ್ ಔಟ್ ಆಫ್ C, G and E²/4πε0. ಇದು ನೋಡಿ ಅಪ್ಲಿಕೇಶನ್ ಆಫ್ ಡೈಮೆನ್ಷನ್ ಅನಲೈಸಿಸ್. ಇಲ್ಲಿ C ವೆಲಾಸಿಟಿ ಆಫ್ ಲೈಟ್, G ಯೂನಿವರ್ಸಲ್ ಕಾನ್ಸ್ಟೆಂಟ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ, E ಇಸ್ ದ ಚಾರ್ಜ್ ಅಂತ ಹೇಳ್ತಾರೆ.
ಇದನ್ನ ಈ ಇಷ್ಟು ಪಾರ್ಟ್ಗಳನ್ನ ನೋಡಿದಾಗ ಸಿ ನಮಗೆ ಫ್ಯಾಮಿಲಿಯರ್ ವೆಲಾಸಿಟಿ ಆಫ್ ಲೈಟ್, ಜಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಆಯ್ತು, ಈ ಸ್ಕ್ವೇರ್ ಬೈ 4πε0 ಎಲ್ಲಿ ಬರುತ್ತೆ ಅಂತ ಗೊತ್ತು ನಿಮಗೆ, ಕೂಲಂಬ್ಸ್ ಲಾ ದಲ್ಲಿ ಬರುತ್ತಲ್ವಾ. ಸರಿ, ಹಾಗಾದ್ರೆ ಸಿ ದ ಡೈಮೆನ್ಷನ್ L1T-1 ಆಯ್ತು. ಫ್ರಮ್ ಗ್ರಾವಿಟೇಷನಲ್ ಲಾದಲ್ಲಿ ನಾವು ಹೋದ್ರೆ ನೆನಪಿರುತ್ತೆ ನಿಮಗೆ, ಬಟ್ ಮತ್ತೆ G = F × d²/m² ಅಂತ ಮಾಡಿದ್ರೆ kg m/s² ಇಂಟು m² ಡಿವೈಡ್ ಬೈ kg². ಇದ್ರ ಡೈಮೆನ್ಷನ್ m-1 L3T-2 ಬರುತ್ತೆ. ಈಗ 2 ಸಿಕ್ತು ನಮ್ಗೆ. ಕೂಲಂಬ್ಸ್ ಲಾ ನೆನ್ಪು ಮಾಡ್ಕೊಂಡ್ರೆ E²/4πε0 ಅಂದ್ರೆ ಇಲ್ಲ ಜೊತೆಗೆ ಒಂದು d² ಇರುತ್ತೆ, ಡಿಸ್ಟೆನ್ಸ್ ಅಥವಾ r² ಇರುತ್ತೆ, ಅದು ಈಚೆ ಬಂತು, F × d² ಆಯ್ತು. ಸೊ ಇದ್ರ ಡೈಮೆನ್ಷನ್ ಸೇಮ್ ಇದರ ಡೈಮೆನ್ಷನ್ ಇರುತ್ತೆ. ಹಾಗೆ kg m/s² ಇಂಟು m² ಅಲ್ವಾ, ಇದ್ರ ಡೈಮೆನ್ಷನ್ ಏನಾಯ್ತು ಹಾಗಾದ್ರೆ m1 L3T-2 ಆಯ್ತು. ಯಾವುದು ಇದ್ರ ಡೈಮೆನ್ಷನ್. ಮೂರದ್ದು ಸಿಕ್ಕಿದೆ ಅಲ್ವಾ. ಅವ್ರೇನ್ ಹೇಳ್ತಾರೆ, ಫಿಸಿಕಲ್ ಕ್ವಾಂಟಿಟಿ ಆಫ್ ದ ಡೈಮೆನ್ಷನ್ಸ್ ಆಫ್ ಲೆಂತ್ ದಟ್ ಕ್ಯಾನ್ ಬಿ ಫಾರ್ಮ್ಡ್ ಔಟ್ ಆಫ್ ಸಿ, ಜಿ ಅಂಡ್ ದಿಸ್ ಒನ್. ಮೂರಿಂದ ಫಾರ್ಮ್ ಆಗಿರುವಂತದ್ದು ಲೆಂತ್ ಬರ್ಬೇಕು ನಮ್ಗೆ. ಓಕೆ, ನಾವೀಗ 3 ಡೈಮೆನ್ಷನ್ ಇಟ್ಕೊಳ್ಳೋಣ. ಇಲ್ಲಿ ನಮ್ಗೆ ಲೆಂತಿನ ಡೈಮೆನ್ಷನ್ ಗೊತ್ತಿದೆ, L1 ಮಾತ್ರ ಇರುವಂತದ್ದು. ಅದಕ್ಕೆ C⁴ ಏನ್ ಬರುತ್ತೋ ಗೊತ್ತಿಲ್ಲ, G⁴ ಏನ್ ಬರುತ್ತೋ ಗೊತ್ತಿಲ್ಲ, ಈ ಎಕ್ಸ್ಪ್ರೆಷನ್ಗೂ ಎಷ್ಟು ಪವರ್ ಬರುತ್ತೋ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವೇನ್ ಮಾಡೋದು, X, Y ಮತ್ತು Z ಅಂತ ಹಾಕೊಂಡ್ಬಿಡೋದು. ಸರಿ, ಈಗ ನಮ್ಗೆ ಇದ್ರ ಡೈಮೆನ್ಷನ್ಗಳು ಗೊತ್ತಿದೆ, ಆ ಡೈಮೆನ್ಷನ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋದು. ಇದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಿಗೆ L1T-1 ಬಂತು, ಜಿಗೆ ಅದರ ಡೈಮೆನ್ಷನ್, ಮತ್ತೆ ಈ E²/4πε0 ಇದೆಯಲ್ಲ ಅದಕ್ಕೆ ಅದರ ಡೈಮೆನ್ಷನ್ ಬಂತು. ಅದಕ್ಕೆಲ್ಲ ಪವರ್ಸ್ ಅನ್ನು ಹಾಗೆ ಇಟ್ಕೊಂಡಿದೀವಿ ನಾವು. ನೆಕ್ಸ್ಟ್ ಏನ್ ಮಾಡುವ ಕೇಳಿದ್ರೆ, ಈ ಬ್ರಾಕೆಟ್ ಅನ್ನ ಓಪನ್ ಮಾಡೋಣ. ಸೊ AB⁴m ಅಂದ್ರೆ A⁴m, B⁴m, ಈ ಲಾ ಆಫ್ ಇಂಡೈಸಸ್ ಇಲ್ಲಿ ಫಾಲೋ ಆಗುತ್ತೆ. ಸೊ ಎಲ್ಗೆ 1 ಇದೆ, ಹಾಗಾಗಿ L⁴x ಆಯ್ತು, T-1 ಇದೆ, T⁻⁻x, ಹೀಗೆ ಇವೆಲ್ಲ ನಾವು ಬ್ರಾಕೆಟ್ ಅನ್ನ ಓಪನ್ ಮಾಡಿ ಸಪರೇಟ್ ಆಗಿ ಬರ್ತಿದ್ವಿ. ಕರೆಕ್ಟಾ? ನೆಕ್ಸ್ಟ್ ಏನ್ ಮಾಡ್ಬೇಕು ಕೇಳಿದ್ರೆ, ಈ ಎಲ್ ಇಲ್ಲೊಂದಿದೆ, 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 ಇವನ್ನೆಲ್ಲ ಒಟ್ಟಿಗೆ ತರಬೇಕು. ಲಾ ಆಫ್ ಇಂಡೈಸಸ್ ಅನ್ನ ಫಾಲೋ ಮಾಡಬೇಕು. ಹಾಗೆ ಟಿ ಅನ್ನೆಲ್ಲ ಒಂದ್ ಕಡೆ ಸೇರಿಸಬೇಕು. ಎಲ್ಲ ಮಲ್ಟಿಪ್ಲಿಕೇಶನ್ ಫಾರ್ಮಲ್ ಇದೆ. ಹಾಗಾಗಿ ಏನಾಯ್ತು, L⁴x ಇಲ್ಲಿದೆ, ಇಲ್ಲಿ +3y, ಇಲ್ಲಿ +3z, T⁻⁻x ಇದೆ, -2y, -2z, m⁴ ಮತ್ತೆ ಇಲ್ಲಿದೆ +z ಆಯ್ತು. ಕರೆಕ್ಟ್ ವಿತ್ ಸೈನ್ ನಾವು ಇದನ್ನ ಹಾಕೋಬೇಕು. ಓಕೆ, ಈಗ m ಇಲ್ಲಿದೆ, ಇಲ್ಲೂ m ಇದೆ, ಎಲ್ ಇದೆ, ಎಲ್ ಇದೆ, ಟಿ ಇದೆ, ಟಿ ಇದೆ. ಈಗ ಡೈಮೆನ್ಷನ್ ಏನ್ ಹೇಳುತ್ತೆ ಕೇಳಿದ್ರೆ, ಒಂದ್ ವೇಳೆ ಈಕ್ವಲ್ಸ್ ಟು ಅಂತ ನೀವು ಬರೆಯೋದಾದ್ರೆ ಇಲ್ಲಿ ಎಂ ಎಷ್ಟಿದೆಯೋ ಇಲ್ಲೂ ಅಷ್ಟೇ ಇರಬೇಕು, ಎಲ್ ಎಷ್ಟಿದೆಯೋ ಇಲ್ಲೂ ಅಷ್ಟೇ ಇರಬೇಕು, ಟಿ ಎಷ್ಟಿದೆಯೋ ಇಲ್ಲೂ ಅಷ್ಟೇ ಇರಬೇಕು ಅಂತ ಹೇಳುತ್ತೆ. ಹಾಗೆ ನಾವು ಅದನ್ನ ಇಕ್ವೇಟ್ ಮಾಡಿದ್ರೆ ನಮ್ಗೇನ್ ಸಿಗುತ್ತೆ, ಎಮ್ಗೆ ಹೋದ್ರೆ -y + z = 0. ಇಲ್ಲಿ 0 ಇದೆ ರೈಟ್ ಸೈಡ್ ಅಲ್ಲಿ. ನೆಕ್ಸ್ಟ್ ಏನ್ ಮಾಡುವ ನಾವು, x + 3y + 3z, ಎಲ್ 1 ಇದೆ, ಇಲ್ಲಿ 1 ಅಂತ ಬರಿತೀವಿ. ಆಮೇಲೆ ಟಿ 0 ಇದೆ, ಟಿ ದಲ್ಲಿ ಏನಿದೆ -x -2y -2z = 0. ಸೊ ಇಕ್ವೇಶನ್ ಅನ್ನ ನೀವು ಸಾಲ್ವ್ ಮಾಡಬೇಕು ಅಂದ್ರೆ x, y, z ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನ್ ಮಾಡ್ಬೋದು ನಾವು, -y ಈಚೆ ಅಂದ್ರೆ z = y ಆಯ್ತು. ಇಲ್ಲಿ ಏನ್ ಮಾಡ್ಬೋದು, z = y ಅನ್ನೋದಾದ್ರೆ z ಇದ್ದಲ್ಲಿ y ಸಬ್ಸ್ಟಿಟ್ಯೂಟ್ ಮಾಡೋಣ, ಇಲ್ಲೂ ಹಾಗೆ ಮಾಡೋಣ, -x -2y -2y ಆಯ್ತು. ಓಕೆ, ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋಣ. 3y + 3y ಇದೆ, x + 6y = 1 ಆಯ್ತು. ಇಲ್ಲೇನ್ ಮಾಡೋಣ, -2y -2y ಇದೆ, -x -4y = 0 ಆಯ್ತು. ಯಾವ್ದಾದ್ರು ಸಾಲ್ವ್ ಆಗುತ್ತೆ ಇಲ್ಲಿ? ಇಲ್ಲ ಅಲ್ವಾ? ಇಲ್ಲಾಗುತ್ತೆ ನೋಡಿ, x = -4y ಅಂತ ಬಂತು. ನಾವು x ಅನ್ನ ತಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ x = -4y ಇದೆ ಅಂತಂದು ಇಲ್ಲಿ x ಇರೋ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 6y = 1 ಅಂತ ಸಿಗುತ್ತೆ. -4y + 6y ಅಂದ್ರೆ ಎಷ್ಟು ಉಳಿಯುತ್ತೆ, +2y ಉಳಿಯುತ್ತೆ. 2y = 1 ಆಯ್ತು ಅಲ್ವಾ? ಸೊ 2y = 1 ಬಂದಿದೆ, therefore y = 1/2 ಆಯ್ತು. y ವ್ಯಾಲ್ಯೂ ಸಿಕ್ತು ನಮಗೆ, z ವ್ಯಾಲ್ಯೂ ಸಿಕ್ಕೋಗುತ್ತೆ, ಯಾಕಂದ್ರೆ z y ಸೇಮ್ ಇದೆ, ಹಾಗೆ z = 1/2 ಆಯ್ತು. ಇನ್ನು ಇಲ್ಲಿ x ಗೆ ನಾವು ಫೈಂಡ್ ಔಟ್ ಮಾಡೋಣ. ಏನ್ ಮಾಡೋದು, -4 × y ವ್ಯಾಲ್ಯೂ 1/2 ಇದೆ. ಹಾಗಾಗಿ x ಏನಾಯ್ತು, -2 ಆಯ್ತು. ಈಗ ನಮ್ಗೆ x ಮತ್ತೆ y ಮತ್ತೆ z ಈ 3 ವ್ಯಾಲ್ಯೂ ಸಿಕ್ಕಿದೆ. ಮೂರು ವ್ಯಾಲ್ಯೂ ಸಿಕ್ಕಿದ ಮೇಲೆ ಉಳಿದಿರೋ ಕೆಲಸ ಏನು ಅಂದ್ರೆ, ಫಸ್ಟ್ ಸ್ಟೆಪ್ಗೆ ಹೋಗೋದು. ಈ C⁴x, G⁴y ಎಲ್ಲ ಹಾಕೊಂಡಿದ್ವಲ್ಲ, ಅದನ್ನೆಲ್ಲ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಹಾಗೆ ಮಾಡಿದಾಗ C⁴ ಆಯ್ತು, G⁴ 1/2 ಅಂಡ್ ದಿಸ್ ಎಕ್ಸ್ಪ್ರೆಷನ್ ಏನಾಯ್ತು, 1/2 ಆಯ್ತು. ಈಗ ಅರ್ಥ ಮಾಡ್ಕೊಳ್ಳಿ, C⁴ -2 ಅಂದ್ರೆ 1/c² ಆಗುತ್ತೆ.
ಇದು ಜಿ ಟು ದ ಪವರ್ ಆಫ್ 1/2 ಅಂದ್ರೆ ಸ್ಕ್ವೇರ್ ರೂಟ್, ಇದಕ್ಕೂ ಸ್ಕ್ವೇರ್ ರೂಟ್ ಇದೆ ಅನ್ನೋದು ಗೊತ್ತಾಯ್ತು ನಮ್ಗೆ. ಹಾಗಾಗಿ ಎಕ್ಸ್ಪ್ರೆಷನ್ ಅನ್ನ 1/c² ಇಂಟು ಜಿ ಅನ್ನ ಕಾಮನ್ ಆಗಿ ಇದ್ರೊಳಗಡೆ ಸೇರಿಸ್ಕೋಬಹುದು ಟು ದ ಪವರ್ ಆಫ್ 1/2. ನಮ್ಮ ಆನ್ಸರ್ ಬರ್ಬೇಕು ಇಷ್ಟೊತ್ತಿಗಲ್ವಾ, ಬಂದಿದೆಯಾ? ಎಸ್, ದಿಸ್ ಇಸ್ ದ ಆನ್ಸರ್. ನಾನು ಸ್ವಲ್ಪ ಸ್ಲೋ ಆಗಿ ಹೇಳಿದೆ, ಯಾಕೆಂದ್ರೆ ಸ್ವಲ್ಪ ಹೈಯರ್ ಲೆವೆಲ್ ಪ್ರಾಬ್ಲಮ್. ಇದರಲ್ಲಿ ನೀಟ್ ಮತ್ತೆ KCET ಎರಡು ಮಿಕ್ಸ್ ಮಾಡ್ತಾ ಇರೋದ್ರಿಂದ ಮಧ್ಯೆ ಎಲ್ಲೋ ಒಂದು ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ Planck's constant, speed of light in vacuum and Newton's gravitational constant are three fundamental constants. Which of the following combination of these has the dimension of length ಅಂತ ಕೇಳ್ತಾರೆ. ಇದು ಈಗ ಮಾಡಿದ್ವಲ್ಲ ಹಾಗೆ. ಸೊ ಹಾಗಾಗಿ ನಿಮ್ಗೆ ಈಗ ಅರ್ಥ ಆಗಿರುತ್ತೆ. Planck's constant ಅಂದಾಗ h is equal to mr ಅಂತ ಮಾಡಿ ಡೈಮೆನ್ಷನ್ ಬರ್ಕೊಳ್ಳಿ. ನೆನಪಿಲ್ಲ ಅಂದ್ರೆ ಮಾಡ್ಬೇಕು, ಈ ತರ mr ಅಂತ ಮಾಡಿ ಅದ್ರ ಡೈಮೆನ್ಷನ್. ಓಕೆ, ವೆಲಾಸಿಟಿ ಗೊತ್ತಿರುತ್ತೆ, L1 t-1 ಅಂತ ಗೊತ್ತಿದೆ. ಇನ್ಯಾವುದು ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಗಷ್ಟೇ ಮಾಡಿದೀವಿ ನಾವು. ಸೊ ದಟ್ ಈಸ್ g is equal to m-1 L3 t-2 ಬಂತು. ಓಕೆ, ಈಗ ನಾವೇನು ಮಾಡುವ, ಇಲ್ಲೂ ಕೂಡ ಲೆಂತ್ಗೆ ಈ ಫಿಸಿಕಲ್ ಕ್ವಾಂಟಿಟಿಯನ್ನು ಯೂಸ್ ಮಾಡಿ ಡೈಮೆನ್ಷನ್ ಬರೀರಿ ಅಂತ ಹೇಳಿದ್ರೆ, ಹಾಗಾಗಿ h to the power of x, c to the power of y, g to the power of z ಅಂತ ತಗೊಳ್ಳೋಣ. ಇವೆಲ್ಲ ಡೈಮೆನ್ಷನ್ ಗಳನ್ನ ಅಲ್ಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ನೆಕ್ಸ್ಟ್ ಏನು ಅವಾಗ ಮಾಡಿದಾಗ ಇದು ಬ್ರಾಕೆಟ್ ಓಪನ್ ಮಾಡಿ ಈ ಪವರ್ಸ್ ಅನ್ನೆಲ್ಲ ಇದಕ್ಕೆ ಕೊಡೋಣ ನಾವು. ಹಾಗೆ ಮಾಡಿದಾಗ ಈ ರೀತಿ ಬರ್ತದೆ. ಇಲ್ಲಿ ಎಕ್ಸ್ ಎಲ್ಲದಕ್ಕೂ ಮಲ್ಟಿಪ್ಲೈ ಆಗುತ್ತೆ ಪವರ್ಗೆ, ಇಲ್ಲಿ y ಮಲ್ಟಿಪ್ಲೈ ಆದ್ರೆ ಇಲ್ಲಿ z ಮಲ್ಟಿಪ್ಲೈ ಆಗುತ್ತೆ. ಸೊ ನಮ್ಗೆ ಈ ರೀತಿ ಕಂಟಿನ್ಯೂಸ್ ಈ ರೀತಿ ಎಕ್ಸ್ಪ್ರೆಷನ್ ಬಂತು. ನೆಕ್ಸ್ಟ್ ಏನ್ ಮಾಡೋಣ ಕೇಳಿದ್ರೆ, ಈ ಎಕ್ಸ್ಪ್ರೆಷನ್ ದಲ್ಲಿ ಎಮ್ ಎಲ್ಲೆಲ್ಲಿದೆ ನೋಡಿ, 2 ಕಡೆ ಇದೆ, ಎಲ್ ಎಲ್ಲಿದೆ 3 ಕಡೆ ಇದೆ, ಟಿ 3 ಕಡೆ ಇದೆ. ಸೊ ಇವನ್ನೆಲ್ಲ ನಾವು ಏನ್ ಮಾಡ್ಬೇಕು, ಈಗ ಒಟ್ಟಿಗೆ ಸೇರಿಸ್ಬೇಕು, ನಮ್ಗೆ ಅದು ಸಿಂಗಲ್ ಆಗ್ಬೇಕು. ಹಾಗೆ ಮಾಡಿದಾಗ m to the power of x minus z, ಇದು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ ಮ್ಯಾಥಮೆಟಿಕ್ಸ್. ಇಲ್ಲಿಂದ ಮುಂದೆ L ಅಂದ್ರೆ 2x plus y plus 3z, t ಅಂದ್ರೆ -x minus y ಮತ್ತೆ 2. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ನಾವು ಈಕ್ವಲ್ಸ್ ಟು ಹಾಕಿದೀವಿ ಅಂದ್ರೆ ಇದ್ರ ಡೈಮೆನ್ಷನ್ ಎಕ್ಸಾಕ್ಟ್ಲಿ ಇದ್ರ ಡೈಮೆನ್ಷನ್ ಆಗಿರ್ಬೇಕು. ನಮ್ಗೇನೋ ಇಲ್ಲಿ m to the power of x minus z ಬಂದಿದೆ ಅಂದ್ರೆ ಇಲ್ಲಿ ಏನಾಗ್ಬೇಕು, x minus z is equal to 0 ಈ ರೀತಿ ಈಕ್ವೇಟ್ ಮಾಡ್ಬೇಕು. ಹಾಗೆ 2x plus y plus 3z ಅಂದ್ರೆ L ಮೇಲೆ ಇದೆ, ಇಲ್ಲಿ L ಮೇಲೆ 1 ಇದೆ, ಹಾಗಾಗಿ 2x plus y plus 3z equals to 1. ಇಲ್ಲೇನಾಯ್ತು, -x minus y minus 2z 0, t ಇದ್ಮೇಲೆ 0 ಇದೆ ಅಂತ ಹೇಳಿ. ಓಕೆ, ಈಗ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ x is equal to z ಆಯ್ತು. ಆಮೇಲೆ ಇಲ್ಲೇನ್ ಮಾಡ್ಬೋದು, x ಇದ್ದಲ್ಲಿ z ಹಾಕ್ಬೋದು ಅಥವಾ z ಇದ್ದಲ್ಲಿ x ಹಾಕ್ಬೋದಲ್ವಾ. ಸೊ z ಹಾಕಿದ್ರೆ ಈ ರೀತಿ ಆಯ್ತು. ಇಲ್ಲೂ ಕೂಡ ಏನಾಯ್ತು, -z minus y ಅಂದ್ರೆ x ಇದ್ದಲ್ಲಿ ನಾವು z ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದೀವಿ. 2z plus 3z ಇದೆ, 5z ಆಯ್ತು, ಪ್ಲಸ್ y is equal to 1. ಇಲ್ಲೇನಾಯ್ತು, -z minus 2z minus 3z equals to minus y equals to 0. ಇಷ್ಟು ಸಿಕ್ತು ನಮ್ಗೆ. ಈಗ ಮುಂದೆ ಏನ್ ಮಾಡುವ ನಾವು, ಇಲ್ಲಿ ನಾವು 3z ಅನ್ನ ಅಥವಾ y ಅನ್ನ ಸಪರೇಟ್ ಮಾಡಿ ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. -3z minus y is equal to 0 ಇದೆಯಲ್ಲ, ಇದನ್ನ ನಾವೇನ್ ಮಾಡ್ಬೋದು, ಇದರಲ್ಲಿ ಕಳಿಬಹುದು. ಯಾಕೆಂದ್ರೆ ಒಂದು ಪ್ಲಸ್ y ಇದೆ, ಇನ್ನೊಂದು -y ಇದೆ. ಹಾಗಾಗಿ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಅಥವಾ ಸಾರಿ ಆಡ್ ಮಾಡಿದಾಗ ಏನಾಯ್ತು, 2z ಉಳಿತು, ಇಲ್ಲಿ +y -y 0 ಆಯ್ತು, 1 + 0 1 ಆಗಿ ಬಂತು. z equals to 1/2 ಅನ್ನೋದಾದ್ರೆ x is equal to 1/2 ಆಗಿರುತ್ತೆ, ಕರೆಕ್ಟಾ? ಆಮೇಲೆ ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡೋಣ z ವ್ಯಾಲ್ಯೂ ಅನ್ನು. ಅವಾಗ y ವ್ಯಾಲ್ಯೂ ನಮ್ಗೆ ಸಿಗುತ್ತೆ -3/2 ಅಂತ ಹೇಳಿ. ಓಕೆ, ಈಗ ನಮ್ ಕೆಲಸ ಏನಾಯ್ತು, x ಮತ್ತು y ಮತ್ತು z ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿದ್ವಿ. ಇಲ್ಲಿ ಹಾಕೋಣ, ಈಗ x y z ಇಲ್ಲಿ ಏನೇನ್ ಬರುತ್ತೆ ಅದನ್ನ ಹಾಕೋಣ. ಸೊ h ರೆಷ್ಟು 1/2 ಆಯ್ತು, x ಯಾಕಂದ್ರೆ x 1/2 ಇದೆ, c ರೆಷ್ಟು -3/2 ಆಯ್ತು, g ರೆಷ್ಟು 1/2 ಆಯ್ತು. ಓಕೆ, ಇದನ್ನ ಸಿಂಪ್ಲಿಫೈ ಮಾಡೋಣ. c ರೆಷ್ಟು 3/2 ಇದೆ, ಕೆಳಗೆ ತಗೊಂಡ್ಬಿಡೋಣ. ಅವಾಗ ಏನಾಗುತ್ತೆ, c ರೆಷ್ಟು 3/2 ಆಯ್ತು, ಇದು ಸ್ಕ್ವೇರ್ ರೂಟ್ ಆಫ್ h ಆಯ್ತು, ಇದು ಸ್ಕ್ವೇರ್ ರೂಟ್ ಆಫ್ g ಆಯ್ತು. ನಾವು ಒಟ್ಟಿಗೆ ಸೇರಿಸಿ ಬರೀಬಹುದು ಇದನ್ನು, ಸ್ಕ್ವೇರ್ ರೂಟ್ ಆಫ್ h ಇಂಟು g ಡಿವೈಡ್ ಬೈ c ರೆಷ್ಟು 3/2 ಅಂತ, ಕರೆಕ್ಟಾ? ಸೊ ಆಪ್ಷನ್ ಇಲ್ಲಿ ಕೊಟ್ಟಿರೋದು ಯಾವುದು, ನಾನು ಸ್ಲೋ ಹೇಳ್ತಾ ಇದ್ದೀನಿ, ಇಷ್ಟು ಟೈಮ್ ಬೇಕಾಗಲ್ಲ ಇದಕ್ಕೆ, ಫಾಸ್ಟ್ ಆಗಿ ಮಾಡ್ಬೋದು. ಓಕೆ, ನೆಕ್ಸ್ಟ್, ಇಫ್ ಫೋರ್ಸ್ F, ವೆಲಾಸಿಟಿ V and ಟೈಮ್ T are taken as fundamental units, then dimension of mass are. ಇದನ್ನು ನೀವು ಮಾಡ್ತಿದ್ರೇನು, ಸ್ವಲ್ಪ ಫಾಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಫೋರ್ಸಿನ ಡೈಮೆನ್ಷನ್ m1 L1 t-2 ಆಯ್ತು, ವೆಲಾಸಿಟಿ L1 t-1, ಟೈಮ್ ಇಂದು t1 ಇರುತ್ತೆ. ಓಕೆ, ಇಲ್ಲಿ ಮಾಸ್ ಏನ್ ಕೇಳಿದಾರೆ, ಅದು ಡೈಮೆನ್ಷನ್ ಆಫ್ ಮಾಸ್ ಅಂತ ಕೇಳಿದ್ದಾರೆ. ಹಾಗಾಗಿ ಮಾಸಿನ ಡೈಮೆನ್ಷನ್ m1 ಇರುತ್ತೆ, L0 t0 ಇರುತ್ತೆ. ಇದನ್ನ ನಾವು ಈ F, V ಮತ್ತೆ T ಅಲ್ಲಿ ಬರಿಬೇಕು. ಹಾಗೆ F to the power of x, V to the power of y, T to the power of z ಅಂತ ಹಾಕೊಂಡ್ವಿ. ಡೈಮೆನ್ಷನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫೋರ್ಸ್ ಮತ್ತೆ ವೆಲಾಸಿಟಿ ಮತ್ತೆ ಟೈಮಿನ ಡೈಮೆನ್ಷನ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ.
ನೆಕ್ಸ್ಟ್ ಈಗ ಅವಾಗ ಮಾಡಿದಾಗ ಈ ಬ್ರಾಕೆಟ್ ಅನ್ನ ನಾವು ಓಪನ್ ಮಾಡಬೇಕು, ಪವರ್ಸ್ ಅನ್ನೆಲ್ಲ ಈ ಕೆಳಗೆ ಹಾಕಿದ್ರೆ ಸೊ ಈ ರೀತಿ ಸಿಗುತ್ತೆ ನಮಗೆ. ಇದನ್ನು ಸಿಂಪ್ಲಿಫೈ ಮಾಡಿ m ಟು ದ ಪವರ್ ಆಫ್ x, m ಇರೋದು ಒಂದೇ, l ಟು ದ ಪವರ್ ಆಫ್ x ಪ್ಲಸ್ y ಎರಡು ಕಡೆ ಇದೆ, ಅಂಡ್ t ಟು ದ ಪವರ್ ಆಫ್ -2x -y ಪ್ಲಸ್ z ಮೂರು ಕಡೆನೂ ಇದೆ. ಓಕೆ, ಯಾವಾಗ ಇದು ಈಕ್ವಲ್ ಅಂತೀವೋ ಸೊ ಡೈಮೆನ್ಷನಲ್ ಅದರ ಪವರ್ಸ್ ಕೂಡ ಈಕ್ವಲ್ ಇರಲೇಬೇಕು. ಹಾಗಾಗಿ ಅದನ್ನು ಇಕ್ವೇಟ್ ಮಾಡಿದ್ರೆ x is equal to 1, x plus y is equal to 0 and -2x minus y plus z is equal to 0. x is equal to 1 ಸಿಗ್ತಲ್ಲ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. 1 plus y is equal to 0, y is equal to -1. ಈಗ x ಮತ್ತು y ಸಿಕ್ಕಿದೆ, ಆರಾಮಾಗಿ ಇಲ್ಲಿ ಮಾಡ್ಬೋದು ನಾವು. x ವ್ಯಾಲ್ಯೂ 1 ಇದೆ, y ವ್ಯಾಲ್ಯೂ -1 ಇದೆ, ಪ್ಲಸ್ z ಅನ್ನ ಫೈಂಡ್ ಔಟ್ ಮಾಡಬೇಕು. ಇದು -2 ಹಾಗೆ ಇರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಪ್ಲಸ್ z. ಸೊ ಹಾಗಾಗಿ ಇದೇನಾಯ್ತು, -1 ಉಳ್ಕೊಳುತ್ತಲ್ವಾ, z is equal to ಆಚೆ ಬಂದ್ರೆ +1 ಆಗುತ್ತೆ. ಓಕೆ, ಎಕ್ಸ್ ವೈ ಜೆಡ್ ಮೂರು ವ್ಯಾಲ್ಯೂ ಸಿಕ್ತ ಮೇಲೆ ಇನ್ನೇನು ಕೆಲಸ ಇದೆ ನಮಗೆ, ಇಲ್ಲಿ ತಂದು ಸಬ್ಸ್ಟಿಟ್ಯೂಟ್ ಮಾಡೋದು. ಸೊ ಹಾಗೆ ಮಾಡಿದಾಗ f ಟು ದ ಪವರ್ ಆಫ್ 1, v ಟು ದ ಪವರ್ ಆಫ್ -1, t ಟು ದ ಪವರ್ ಆಫ್ 1, z1 ಇದೆ. ಹಾಗಾದ್ರೆ ಇದು ಡೈಮೆನ್ಷನ್ ಏನಾಯ್ತು, ಈಗ f1 ಇದೆ, v -1, t1 ಇದೆ, f1 v -1 t -1, ಕರೆಕ್ಟಾ? ಓಕೆ, ನೆಕ್ಸ್ಟ್ ಏನು ಕೇಳಿದ್ರೆ ಸೇಮ್ ಡೈಮೆನ್ಷನ್ ಕ್ಯಾನ್ ಬಿ ಆಡೆಡ್ ಆರ್ ಸಬ್ಟ್ರಾಕ್ಟೆಡ್ ಅಂತೀವಿ. ಇನ್ನು ಎಕ್ಸ್ಪೋನೆಂಟ್ಸ್ ಡಸ್ ನಾಟ್ ಹ್ಯಾವ್ ಯೂನಿಟ್ ಅಂಡ್ ಡೈಮೆನ್ಷನ್ ಅನ್ನುವಂಥದ್ದು. ಸೊ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಡಸ್ ನಾಟ್ ಹ್ಯಾವ್ ಯೂನಿಟ್ ಅಂಡ್ ಡೈಮೆನ್ಷನ್. ಓಕೆ, ಇದ್ರ ಮೇಲೆ ನಾವು ಈಗ ಸುಮಾರಷ್ಟು ನೋಡ್ಕೊಂಡು ಬಂದಿದ್ದೀವಿ. ಈಗ ಇಲ್ಲೇನು ಕೇಳಿದ್ರೆ ದ ಟೈಮ್ ಡಿಪೆಂಡೆನ್ಸ್ ಆಫ್ ಎ ಫಿಸಿಕಲ್ ಕ್ವಾಂಟಿಟಿ ಪಿ ಇಸ್ ಗಿವನ್ ಬೈ ಪಿ ಇಸ್ ಈಕ್ವಲ್ ಟು ಪಿ ನಾಟ್ ಎಕ್ಸ್ಪೋನೆನ್ಷಿಯಲ್ ಆಫ್ -α t ಸ್ಕ್ವೇರ್ ಅಂತ ಇದೆ. ವೇರ್ ಎ ಇಸ್ ಎ ಕಾನ್ಸ್ಟೆಂಟ್ ಅಂಡ್ ಟಿ ಇಸ್ ದ ಟೈಮ್, ದ ಕಾನ್ಸ್ಟೆಂಟ್ ಎ ಇಸ್, ಈ ತರ ಕೇಳ್ತಾರೆ ನೋಡಿ. ಎಕ್ಸ್ಪೋನೆನ್ಷಿಯಲ್ ಅಂದಾಗ ಈ ಒಂದು ಫಿಸಿಕಲ್ ಕ್ವಾಂಟಿಟಿ ಏನಾಗಿರುತ್ತೆ, ಒಂದು ನಂಬರ್ ಆಗಿರುತ್ತೆ. ಹಾಗೆ ಎಕ್ಸ್ಪೋನೆಂಟ್ಸ್ ಡಸ್ ನಾಟ್ ಹ್ಯಾವ್ ಯೂನಿಟ್ ಅಂಡ್ ಡೈಮೆನ್ಷನ್ ಅಂತ ಹೇಳ್ತಾರೆ. ಅದರಿಂದ a2 ಸ್ಕ್ವೇರ್ ಈಸ್ ಡೈಮೆನ್ಷನ್ಲೆಸ್ ಕ್ವಾಂಟಿಟಿ, ಡೈಮೆನ್ಷನ್ ಇಲ್ಲ ಅದಕ್ಕೆ ಅಂತ ಒಂದು ನಂಬರ್ಸ್ ಅಂತ ತಿಳ್ಕೊಳ್ಳಿ. ಅದಕ್ಕೆ ನಾವು ಒಂದು ನಂಬರ್ ಅಂತ ತಿಳ್ಕೊಂಡ್ರೆ a is equal to ನಂಬರ್ ಡಿವೈಡ್ ಬೈ t ಸ್ಕ್ವೇರ್ ಆಯ್ತು. t ಅನ್ನೋದು ಟೈಮ್ ಅಂತ ಹೇಳಿದ್ರೆ ಇದಕ್ಕೆ ಡೈಮೆನ್ಷನ್ ಇದೆ, ಕರೆಕ್ಟಾ? ಸೊ t ಮತ್ತೆ a ಸೇರಿದ್ರೆ ಡೈಮೆನ್ಷನ್ ಇರಲ್ಲ, ನೆನ್ಪಿಟ್ಕೊಳ್ಳಿ. ಬಟ್ ಈಗ ಎಗೂ ಡೈಮೆನ್ಷನ್ ಇದೆ, ಟಿಗೂ ಇದೆ, a t ಸ್ಕ್ವೇರ್ ಇಲ್ಲ ಅಂತ ಹೇಳಿದ್ದು ನಾನು. ಓಕೆ, ಸೊ ಹಾಗಾಗಿ ಡೈಮೆನ್ಷನ್ ಏನಾಯ್ತು, ಟೈಮ್ ಇಂದು t⁻1 ಇದೆ, ಹಾಗೆ t ಸ್ಕ್ವೇರ್ ಅಂತ ಬರುತ್ತಲ್ವಾ, ಹಾಗಾಗಿ ಅದನ್ನ ಮೇಲೆ ತಗೊಂಡ್ರೆ t⁻2 ಬರುತ್ತೆ. ಇಲ್ಲಿ ಹ್ಯಾಸ್ ಎ ಡೈಮೆನ್ಷನ್ ಆಫ್ t⁻2 ಅಂತ ಕೊಟ್ಟಿದ್ದಾರೆ. ಸಾರಿ, ಇದಲ್ಲ, ಇದು t⁻2 ಅಂತ ಕೊಟ್ಟಿದ್ದಾರೆ. ಓಕೆ, ಮಿಸ್ಟೇಕ್ ಆಗುತ್ತೆ, ಟೈಪಿಂಗ್ ಮಿಸ್ಟೇಕ್, ಯಾಕೆಂದ್ರೆ ತುಂಬಾ ಹೆವಿ ವರ್ಕ್ ಆಗುತ್ತೆ. ಈ ರೆಡಿ ಮಾಡೋದಕ್ಕಿಂತ ಈ ಟೈಪ್ ಮಾಡಿ ಅದನ್ನ ಅನಿಮೇಟ್ ಮಾಡೋದು ತುಂಬಾ ಕೆಲಸ ಆಗುತ್ತೆ. ಈ ತರ ಎರರ್ಸ್ ಆಗುತ್ತೆ ಮಕ್ಕಳೇ, ಪ್ಲೀಸ್ ಡೋಂಟ್ ಮೈಂಡ್. ಸೊ ಆಪ್ಷನ್ ಏನು ಅಂತ ನಿಮ್ಗೆ ಇಲ್ಲಿ ಕಣ್ಣೆದುರಿಗಿದೆ, ಅದನ್ನ ನೋಡ್ಕೊಳ್ಳಿ. The velocity of a particle at time t is given by v is equal to at plus b by t plus c, where a, b, c are constant. The dimensions of a, b and c are ಮೂರದು ಡೈಮೆನ್ಷನ್ ಫೈಂಡ್ ಔಟ್ ಮಾಡಿ ಅಂತ ನೋಡಿ. ಸರಿ ವರ್ಕ್ ಮಾಡಿದ್ರೆ ಬಂದ್ಬಿಡುತ್ತೆ. ಈಗ v ಅನ್ನೋದು ನಮ್ಗೆ ಗೊತ್ತಿರುವಂತ ಫಿಸಿಕಲ್ ಕ್ವಾಂಟಿಟಿ, l t -1 ಡೈಮೆನ್ಷನ್ ಇರುತ್ತೆ, ಉಳಿದಕ್ಕೆಲ್ಲ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಹಾಗೆ ಫ್ರಮ್ ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಆಫ್ ಡೈಮೆನ್ಷನ್ಸ್, ಈಚ್ ಟರ್ಮ್ ಇನ್ ದ ಇಕ್ವೇಶನ್ ಹ್ಯಾಸ್ ಸೇಮ್ ಡೈಮೆನ್ಷನ್. ಎಕ್ಸಾಕ್ಟ್ಲಿ ಎಲ್ಲದಕ್ಕೂ ಸೇಮ್ ಡೈಮೆನ್ಷನ್. a ಇಂಟು ಟಿ ಆದ್ರೂ L1 t -1 ಬರಬೇಕು, b by t plus c ಆದ್ರೂ L1 t -1 ಬರಬೇಕು ಅನ್ನೋದು ಗೊತ್ತಿದ್ರೆ ಆಯ್ತು ನಮ್ಗೆ. ವೆಲಾಸಿಟಿ ಹ್ಯಾಸ್ ಎ ಡೈಮೆನ್ಷನ್ L1 t -1. ಓಕೆ, ಸೊ a ಇಂಟು ಟಿ L1 t -1 ಆಗಲೇಬೇಕು. ಇದೊಂದು ಟರ್ಮ್ ಇದೆ ಇಲ್ಲಿ, ನಮ್ಗೆ ಕೇಳಿರೋದು ಏನವರು a ದ ಡೈಮೆನ್ಷನ್ ಏನು ಅಂತೇಳಿ. ಸೊ ಹಾಗಾಗಿ L1 t -1, ಯಾಕೆಂದ್ರೆ a ಬೇಕು ನಮಗೆ, t ಇಲ್ಲಿ ಡಿವೈಡ್ ಆಗುತ್ತೆ. ಸೊ ಏನಾಯ್ತು, t +1 ಇರೋದು ಮೇಲಕ್ಕೆ ಬಂದ್ರೆ -1 ಆಗುತ್ತೆ. L1 t⁻2 ಅಂತ ಆಯ್ತು. ಓಕೆ, ಎ ಸಿಕ್ತು ನಮಗೆ. ಈಗ ನೆಕ್ಸ್ಟ್ ನಾವು ಬಿ ಫೈಂಡ್ ಔಟ್ ಮಾಡುವಾಗ 3 ಟರ್ಮ್ ಬರುತ್ತೆ. ಅದ್ರ ಬದಲು ನಾವು ಟಿ ಪ್ಲಸ್ ಸಿ ಅಬ್ಸರ್ವ್ ಮಾಡಿ ಇಲ್ಲಿ. ಟಿ ಪ್ಲಸ್ ಸಿ ಆಗುತ್ತೆ ಅನ್ನೋದಾದ್ರೆ, ಟಿ ಅಂದ್ರೆ ಏನಂತ ಕೊಟ್ಟಿದ್ದಾರೆ ಅವರು, ಆರ್ ಕಾನ್ಸ್ಟೆಂಟ್ಸ್. ಟಿ ಇಸ್ ಟೈಮ್, ಟಿ ಇಸ್ ಗಿವನ್ ಬೈ ಟೈಮ್, ಸಿ ಒಟ್ಟಿಗೆ ಆಡ್ ಆಗುತ್ತೆ ಅನ್ನೋದ್ರೆ ಸಿ ದ ಡೈಮೆನ್ಷನ್ ಏನು, ಡೆಫಿನೆಟ್ಲಿ ಟೈಮಿನ ಡೈಮೆನ್ಷನ್ ಇರಬೇಕು. ಸೊ ಹಾಗಾಗಿ ಸಿ ದ ಡೈಮೆನ್ಷನ್ t⁻1. ಓಕೆ, ಇದು ಆಡ್ ಆಗುತ್ತೆ ಅನ್ನೋದಾದ್ರೆ ಡಿನಾಮಿನೇಟರ್ ಡೈಮೆನ್ಷನ್ ಟೈಮ್ ಆಯ್ತು. ಈಗ ಬಿ ಬಗ್ಗೆ ನೋಡೋಣ. ಬಿ ಬೈ ಟಿ ಪ್ಲಸ್ ಸಿ ಹ್ಯಾಸ್ ದ ಡೈಮೆನ್ಷನ್ ಆಫ್ L1 t -1. ಈ ಟಿ ಪ್ಲಸ್ ಸಿ ಡೈಮೆನ್ಷನ್ ಏನಿದೆ, ದಟ್ ಈಸ್ ನಾವು ಇಕ್ವೇಟ್ ಮಾಡ್ಕೊಂಡಿದ್ದೀನಿ. ಟಿ ಮತ್ತೆ ಪ್ಲಸ್ ಸಿ ಗೆ ಟೆಂಪರೇಚರ್ ಅಂತ ನಾವು ಮಾಡ್ಕೋಬಹುದು ಅಲ್ವಾ. ಸೊ ಹಾಗಾಗಿ ಇಲ್ಲೇನಾಯ್ತು ಕೇಳಿದ್ರೆ ಎದ್ದು ಸಿದ್ದು ಸಿಕ್ತು ನಮಗೆ. ಇಲ್ಲಿ ನೋಡಿ, ಆ ಬಿ ಡಿವೈಡ್ ಬೈ ಟಿ ಪ್ಲಸ್ ಸಿ ಇದೆಯಲ್ಲ, ಇಲ್ಲಿ ನಾವೇನ್ ಮಾಡ್ಬೇಕು ಕೇಳಿದ್ರೆ ಟಿ ಪ್ಲಸ್ ಸಿ ಹ್ಯಾಸ್ ದ ಡೈಮೆನ್ಷನ್ ಆಫ್ ಟಿ, ಟೆಂಪರೇಚರ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಿ ಉಳ್ಕೊಳ್ಳುತ್ತೆ. ಬಿ ಹ್ಯಾಸ್ ದ ಡೈಮೆನ್ಷನ್ ಆಫ್ L1 t -1 ಅಂಡ್ t1. ಏನಾಯ್ತು ಅದು, t +1 t -1 0 ಆಗುತ್ತೆ. ಸೊ ಹಾಗಾಗಿ L
ಎಷ್ಟು 1 ಉಳ್ಕೊಳ್ಳುತ್ತೆ. ಓಕೆ, ಚೆಕ್ ಮಾಡೋಣ. ಎ ಇಲ್ಲಿದೆ, ಬಿ ಇಲ್ಲಿದೆ, ಸಿ ಎಲ್ಲಿದೆ, ಎಲ್ಲಿದೆ ಎ L1 T-2 ಎರಡು ಕಡೆ ಇದೆ, ಬಿ ಏನಿದೆ L1 ಇಲ್ಲಿದೆ, T1 ಅಲ್ವಾ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿಗೆ ಈ ಪಾರ್ಟ್ ಅನ್ನು ಕಂಪ್ಲೀಟ್ ಮಾಡೋಣ. ಇನ್ನು ಅಗತ್ಯವಿದ್ರೆ ಹೆಚ್ಚಿನ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಥ್ರೋಟ್ ಇನ್ಫೆಕ್ಷನ್ ಸ್ವಲ್ಪ ಮಾತಾಡೋದು ಕಷ್ಟ ಆಯ್ತು. ಥ್ಯಾಂಕ್ ಯು.